ಅದಕ್ಕೆ ಇದನ್ನ ನಾನು ಕುಡಿದೆ ಇವ್ರಿಗೆ ತಂದು ಕೊಟ್ಟೆ. ಆಹಾ, ನಾನು ಅದನ್ನ ಒಳ್ಳೆ ಉದ್ದೇಶದಿಂದನೇ ತಂದ್ಕೊಟ್ಟಿದ್ದು. ಅದನ್ನ ಖಾಲಿ ಹೊಟ್ಟೆಗೆ ಯಾಕೆ ಕುಡಿಸ್ಬೇಕಿತ್ತು? ಅದನ್ನ ನಾನೇನು ಮಾವನ್ ಕುಡ್ಸು ಅಂತ ಕೊಟ್ನಾ? ತುಡಿ, ನೀವಿಬ್ರು ಆಮೇಲೆ ಎಷ್ಟಾದ್ರೂ ಜಗಳ ಮಾಡ್ಕೊಳ್ಳಿ. ಮೊದಲು ಆದಿತ್ಯನ ಹುಷಾರ್ ಮಾಡೋದು ಹೇಗೆ ಅಂತ ನೋಡಿ. ಅಯ್ಯೋ, ಆದಿತ್ಯ ಹತ್ರ ತಪ್ಪಿಟ್ಟ. ಆದಿತ್ಯ ಇಲ್ಲಿ ನೋಡಪ್ಪ. ಅಣ್ಣಯ್ಯ, ಏನಾದ್ರೂ ಮಾಡು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ನಡಿ. ಈ ಹೊತ್ತಲ್ಲಿ ಈ ರಾತ್ರಿಲಿ ಯಾವ ಹಾಸ್ಪಿಟಲ್ ತೆಗ್ದಿರುತ್ತೆ? ಅಲ್ಲದೆ ಇದು ಅಷ್ಟೊಂದು ಸೀರಿಯಸ್ ಅನ್ನಿಸ್ತಾ ಇಲ್ಲ. ನೀವೆಲ್ಲ ಸುಮ್ಮನೆ ಗಾಬರಿ ಆಗಿದ್ದೀರಾ ಅಷ್ಟೇ. ನಾಳೆ ಪರಿಸ್ಥಿತಿ ನೋಡ್ಕೊಂಡು ಬೇಕಾದ್ರೆ ಕರ್ಕೊಂಡು ಹೋಗೋಣ. ಎಲ್ರೂ ನಡೀರಿ. ಬಾ ಚಂದ್ರ, ನಡಿ. ನಾಳೆ ನೋಡ. ಆದಿತ್ಯ ಕೇಳಕ್ಕಂತ. ಆದಿತ್ಯ ಪಾಪಚ್ಚಿ, ಕಣ್ಬಿಡು, ಹೇಳಪ್ಪ. ವಸು, ಹೆಂಡತಿಯಾಗಿ ನೀನೇ ಅವನ ಆರೈಕೆ ಮಾಡಬೇಕು. ಚೇತರಿಸ್ಕೊಳಕ್ಕೆ ಏನು ಬೇಕೋ ಅದನ್ನು ನಾನು ಮಾಡಿದ್ದೀನಿ. ಇನ್ಮೇಲಿಂದ ಇವನ ಜೊತೆ ನೀನೇ ಇರಬೇಕಮ್ಮ. ಇಲ್ಲ, ಬೇಡ. ಅಂದ್ರೆ ನಾನಲ್ವಾ ಇದಕ್ಕೆಲ್ಲ ಕಾರಣ? ನಾನೇ ಆರೈಕೆ ಮಾಡ್ತೀನಿ. ಹಾಗೆಲ್ಲ ಆಗಲ್ಲ ಅಂಜು. ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ನೀನು ಸುಮ್ಮನಿರು. ವಸು, ಹೆಂಡತಿ ಗಂಡನ ಸೇವೆ ಮಾಡಿದ್ರೆ ಬೇಗ ಗುಣಮುಖ ಆಗ್ತಾರೆ. ಭಕ್ತಿಯಿಂದ ಪ್ರೀತಿಯಿಂದ ನೋಡ್ಕೋ. ಇವನಿಗೆ ಮತ್ತೆ ನೋವು ಮಾಡಬೇಡ. ತಗೋ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್